ಎಲ್ಲರಿಗೂ ನಮಸ್ಕಾರ. ಇವತ್ತು ಮಾಡೋನು ಸಾಬುದಾಣಿ ಕಿಚಡಿ. ಸಾಬುದಾಣಿ ಕಿಚಡಿ ಮಾಡೋಕೆ ರಾತ್ರಿನ ಸಾಬುದಾಣಿ ನೆನೆ ಇಡಬೇಕು ರೀ. ಸ್ವಚ್ಛಾಗಿ ಮೊದಲು ತೊಳ್ಕೊಬೇಕು. ಈ ನೀರು ಚೆಲ್ಲಿ ಬಿಡಬೇಕು. ಇದ್ರಾಗ ನೋಡಿರಿ ಡಸ್ಟ್ ಕಸ ಎಲ್ಲ ಬಂದುಬಿಟ್ಟಿರ್ತೈತಿ. ಓಕೆ, ಆಮೇಲೆ ಇದ್ರ ಒಳಗೆ ಎಷ್ಟು ನೀರು ಹಾಕ್ಬೇಕಂದ್ರೆ ಆ ನೀರು ಜಸ್ಟ್ ಒಂದು ಇಂಚ್ ಕಾಣಬೇಕು. ಹಿಂಗೆ ಬಗ್ಸಿದ್ರೆ ಅಷ್ಟೇ, ಅತಿ ನೀರು ಹಾಕಬಾರ್ದು. ಇಷ್ಟೇ ನೀರು ಹಾಕಿ ಮುಚ್ಚಿ ನೈಟೆಲ್ಲ ಬಿಡಬೇಕು. ಬೆಳಗ್ಗೆ ಅಂದ್ರೆ ನೋಡಿರಿ ಹಿಂಗೆ ಅಗದಿ ಉದುರು ಸಾಬುದಾಣಿ ರೆಡಿ. ಈಗ ಶೇಂಗಾ ಹುರ್ಕೋಬೇಕು. ಯಾಕಂದ್ರೆ ಸಾಬುದಾಣಿ ಕಿಚಡಿಗೆ ನಮ್ಗೆ ಶೇಂಗಾ ಬೇಕು. ಶೇಂಗಾ ಹುಡ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಡು ಇಟ್ಕೋಬೇಕು. ಆಲೂಗಡ್ಡೆ ಕುದಿಯಾಕಿಡಬೇಕು. ಇದು ಆಪ್ಷನಲ್ಲ, ಬಟ್ ಇದು ಹಾಕಿದ್ರೆ ರುಚಿ ಭಾಳ ಚಲೋ ಆಗ್ತೈತೆ ರೀ. ಈಗ ಹುರಿದಿದ್ದ ಶೇಂಗಾ ನಾವು ಗ್ರೈಂಡ್ ಮಾಡ್ಕೊಂಡೇವಿ, ಅದನ್ನು ಹಾಕಿ ಸಾಬುದಾನಿ ಒಳಗೆ ಮಿಕ್ಸ್ ಮಾಡಬೇಕು. ಉಪ್ಪನ್ನು ಹಾಕಿ ಕಲಿಸ್ಕೊಂಡ್ಬಿಡ್ಬೇಕು. ಆಮೇಲೆ ಒಗ್ಗರಣೆ ಹಾಕೋಬೇಕು. ಒಗ್ಗರಣೆ ಒಳಗೆ ಏನು ಎಣ್ಣೆ ಹಾಕಬೇಕು, ಜೀರಿಗೆ, ಮೆಣಸಿನ್ಕಾಯಿ, ಕರಿಬೇವು, ಇಷ್ಟೇ ಸಾಕು. ಇದರ ಮೇಲೆ ನಾವು ಆಲೂಗಡ್ಡೆನ ಕುದಿಸಿಟ್ಟೇವಲ್ಲ, ಆ ಆಲೂಗಡ್ಡೆನೂ ಹಾಕಬೇಕು. ಸರಿಯಾಗಿ ಅದನ್ನು ಎಣ್ಣೆ ಒಳಗೆ ಬೇಯಿಸ್ಕೋಬೇಕು. ಆಲೂಗಡ್ಡೆ ಎಣ್ಣೆ ಒಳಗೆ ಬೇಯಿಸ್ಕೊಂಡ್ರೆ ಅದ್ರದ್ದು ರುಚಿನ ಬೇರೆ ರೀ. ಇದು ಆಪ್ಷನಲ್ ಇದ್ದರೂ ಕೂಡ ನೀವು ಇದನ್ನು ಹಾಕಿ ಸಾಬುದಾನಿ ಮಾಡಿರಿ ಅಂತ ನಾನು ನಿಮ್ಗೆ ಹೇಳ್ತೇನೆ. ಈಗ ಈ ಸಾಬುದಾನಿ ಕಲಸಿಟ್ಟೇವಲ್ಲ, ಉಪ್ಪು ಮತ್ತು ಶೇಂಗಾ ಪುಡಿ ಹಾಕಿ ಅದನ್ನು ಅದರ ಒಳಗೆ ಹಾಕಿ ಸರಿಯಾಗಿ ಕಲಿಸ್ಕೋಬೇಕು. ರುಚಿ ತಕ್ಕಂಗೆ ಉಪ್ಪು ಹಾಕೋರಿ. ನಿಮ್ಗೆ ಸ್ವಲ್ಪ ಕಮ್ಮಿ ಅನ್ನಿಸಿದ್ರೆ ಇನ್ನೊಂದು ಚೂರು ಹಾಕಿ ಮಿಕ್ಸ್ ಮಾಡ್ಕೋರಿ. ಒಂದು 10 ನಿಮಿಷ ಸ್ಲೋ ಫ್ಲೇಮ್ ಮೇಲೆ ಬೇಯಕ್ಕೆ ಇಟ್ಬಿಡ್ರಿ. ಸರಿಯಾಗಿ ಬೆಂದಿನ ಕೊತ್ತಂಬರಿ ಹಾಕಿ ಬಿಸಿಯಾಗಿ ಸರ್ವ್ ಮಾಡಿರಿ. ಈ ಥರ ಉದುರಂಥದ್ದು ಸಾಬುದಾನಿ ಕಿಚಡಿ ಮಾಡಲಿಕ್ಕೆ ನನಗಂತೂ ತುಂಬ ಇಷ್ಟ. ನಿಮಗೆ ಇದು ರೆಸಿಪಿ ಹೆಂಗೆ ಅನ್ನಿಸ್ತು ನಂಗೆ ಕಮೆಂಟ್ ಮಾಡಿ ನಕ್ಕಿ ಹೇಳಿರಿ.